Welcome back again, students, to my second session on advanced accounting. We'll go to the second session. In this session, we will be discussing about books of accounts to be maintained by all the banking companies. Let us start. Books of accounts to be maintained by bank. ಬ್ಯಾಂಕ್ಗಳು ಮೂರು ಪ್ರಮುಖವಾದ ಪುಸ್ತಕಗಳು ಅಥವಾ ಲೆಡ್ಜರ್ಸ್ಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಫಸ್ಟು ಪ್ರಿನ್ಸಿಪಲ್ ಲೆಡ್ಜರ್, ಎರಡನೇದು ಸಬ್ಸಿಡರಿ ಲೆಡ್ಜರ್, ಮೂರನೇದು ಅದರ್ ರಿಜಿಸ್ಟರ್ ಅಥವಾ ಮೆಮೊರಾಂಡಮ್ ಬುಕ್ಸ್ ಅಂತ ಕರೀತಾರೆ. ಸೊ ವಾಟ್ ಇಸ್ ಪ್ರಿನ್ಸಿಪಲ್ ಲೆಡ್ಜರ್ ಅಂತ ಅಂದರೆ, ಇನ್ನು ಲುಕ್ ಎಟ್ ಪ್ರಿನ್ಸಿಪಲ್ ಲೆಡ್ಜರ್. ಪ್ರಿನ್ಸಿಪಲ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎರಡು ಮುಖ್ಯವಾದ ಪುಸ್ತಕಗಳು ಇರುತ್ತೆ. ಒಂದು ಕ್ಯಾಶ್ ಬುಕ್, ಎರಡನೇದು ಜನರಲ್ ಲೆಡ್ಜರ್. ಕ್ಯಾಶ್ ಬುಕ್ ಅಂದರೆ ಏನು ನಿಮ್ಗೆ ಗೊತ್ತಿರುತ್ತೆ, ನೀವು ಅಕೌಂಟ್ಸನ್ನು ಫಸ್ಟ್ ಬೇಸಿಕ್ ಪಿಯುಸಿಯಿಂದ ಓದ್ಕೊಂಡ್ಬಂದಿರ್ತೀರ. ಸೊ ಕ್ಯಾಶ್ ಬುಕ್ ಅಂತ ಅಂದರೆ ಕ್ಯಾಶಿನ ವ್ಯವಹಾರವನ್ನು ಅಥವಾ ಕ್ಯಾಶಿನ ಟ್ರಾನ್ಸಾಕ್ಷನ್ಸನ್ನು ನಾವು ಬರೆಯುವಂತಹ ಪುಸ್ತಕ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ. ದಿಸ್ ಬುಕ್ ಗಿವ್ಸ್ ದ ಸಮರಿ ಆಫ್ the receiving cashier counter, cash book and paying cashier's cash book. Okay, so receiving counter, paying counter ಅಂದರೆ ಕ್ಯಾಶಿಯರು ಮಾಡೋದು ಅದೇನೆ, ಕ್ಯಾಶ್ನ ರಿಸೀವ್ ಮಾಡ್ಕೋತಾರೆ, ಜಮಾ ಮಾಡ್ಕೋತಾರೆ, ಮತ್ತು ಕ್ಯಾಶ್ ಕೇಳಿದವ್ರಿಗೆ ಚೆಕ್ ಕೊಟ್ಟಾಗ ಅಥವಾ ವಿತ್ಡ್ರಾವಲ್ ಸ್ಲಿಪ್ ಕೊಟ್ಟಾಗ ದುಡ್ಡನ್ನು ವಾಪಸ್ ಮಾಡ್ತಾರೆ. ಸೊ ಈ ಪುಸ್ತಕದಲ್ಲಿ ಮೇನ್ ಆಗಿ ಎರಡು ಆಸ್ಪೆಕ್ಟು, ಒಂದು ತಗೊಳ್ಳುವಂತಹ ಕ್ಯಾಶನ್ನು ತಗೊಂಡಿರೋದು, ಎರಡನೇದು ಕ್ಯಾಶನ್ನು ಕೊಟ್ಟಿರೋದು. ನೆಕ್ಸ್ಟು ಜನರಲ್ ಲೆಡ್ಜರ್. ದಿಸ್ ಲೆಡ್ಜರ್ ಕಂಟೇನ್ಸ್ ಕಂಟ್ರೋಲ್ ಅಕೌಂಟ್ಸ್ ಫಾರ್ ಸಬ್ಸಿಡರಿ ಲೆಡ್ಜರ್ ಲಿಸ್ಟೆಡ್ ಅಬೌವ್ ಆ್ಯಂಡ್ ಅಕೌಂಟ್ ಆಫ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅಸೆಟ್ಸ್ ನಾಟ್ ಕವರ್ಡ್ ಬೈ ದ ಸಬ್ಸಿಡರಿ ಲೆಡ್ಜರ್. ಓಕೆ, ಈ ಪುಸ್ತಕದಲ್ಲಿ ಏನಿರುತ್ತೆ ಅಂತ ಅಂದರೆ ಎರಡು ಮುಖ್ಯವಾದ ಐಟಮ್. ಒಂದು ಅಕೌಂಟ್ ಆಫ್ ಎಕ್ಸ್ಪೆನ್ಸಸ್, ಖರ್ಚುಗಳ ಅಕೌಂಟು. ಎರಡನೇದು ಅಸೆಟ್ ನಾಟ್ ಕವರ್ಡ್ ಅಂಡ ಸಬ್ಸಿಡರಿ ಬುಕ್. ಸಬ್ಸಿಡರಿ ಬುಕ್ಕಲ್ಲಿ ಕವರ್ ಆಗದೇ ಇರೋದು, ಸಬ್ಸಿಡರಿ ಬುಕ್ಕಲ್ಲಿ ಲೆಕ್ಕಕ್ಕೆ ತಗೊಳ್ಳದೇ ಇರುವಂತಹ ಅಸೆಟನ್ನು ನಾವು ಸಬ್ಸಿಡರಿ ಲೆಡ್ಜರಲ್ಲಿ ತಗೋತೀವಿ. ಸೊ ಮುಖ್ಯ ಪುಸ್ತಕ, ಪ್ರಮುಖ ಪುಸ್ತಕ ಅಥವಾ ಪ್ರಿನ್ಸಿಪಲ್ ಬುಕ್ ಆಫ್ ಅಕೌಂಟ್ಸ್ ಅಂತ ಅಂದರೆ ಕ್ಯಾಶ್ ಬುಕ್ ಮತ್ತು ಜನರಲ್ ಲೆಡ್ಜರ್. ನೆಕ್ಸ್ಟು ಸಬ್ಸಿಡರಿ ಲೆಡ್ಜರ್. ಫಸ್ಟು ಮೇನು, ನೆಕ್ಸ್ಟು ಸಬ್ಸಿಡರಿ. ನಿಮಗೆ ಗೊತ್ತಿರುತ್ತೆ, ಫಸ್ಟ್ ಯು ವಿಲ್ ಹ್ಯಾವ್ ದ ಪ್ರಿನ್ಸಿಪಲ್, ದೆನ್ ದ ಟೀಚರ್ಸ್. ಅದೇ ರೀತಿ ಮುಖ್ಯವಾಗಿ ಹೇಗೆ ಒಂದು ಎಜುಕೇಷನ್ ಸಂಸ್ಥೆಗೆ ಪ್ರಿನ್ಸಿಪಲ್ ಇರ್ತಾರೋ, ಆಮೇಲೆ ಟೀಚರ್ಸ್ಗಳಿರ್ತಾರೋ, ಅದೇ ರೀತಿ ಎಲ್ಲ ಬ್ಯಾಂಕಿನಲ್ಲೂ ಮುಖ್ಯವಾದ ಪುಸ್ತಕ ಅಂತ ಅಂದರೆ ಪ್ರೈಮರಿ ಲೆಡ್ಜರ್ ಅಥವಾ ಬುಕ್ಕು. ನೆಕ್ಸ್ಟು ಸಬ್ ಅಂತ ಅಂದರೆ ಸಬ್ಸಿಡರಿ ಲೆಡ್ಜರ್ ಅಂತ ಅಂದರೆ ಇಟ್ ಇಸ್ ದ ನೆಕ್ಸ್ಟ್ ಬುಕ್ಸ್ ಆಫ್ ಅಕೌಂಟ್ಸ್. ಇದರಲ್ಲಿ ಏನೇನು ಬರುತ್ತೆ ಅಂತ ನೀವು ತಿಳ್ಕೊಂಡ್ರೆ ಸಬ್ಸಿಡರಿ ಲೆಡ್ಜರ್ ನಿಮಗೆ ಬೇಗ ಅರ್ಥ ಆಗುತ್ತೆ. ರಿಸೀವಿಂಗ್ ಕ್ಯಾಶ್ ಕೌಂಟರ್, ಕ್ಯಾಶ್ ಬುಕ್, ಕ್ಯಾಶ್ನ ತಗೊಳ್ಳುವಂತಹ ಕ್ಯಾಶಿಯರಿನ ದಿನಚರಿ ಅಥವಾ ನಗದು ಪುಸ್ತಕ. ಪೇಯಿಂಗ್ ಕ್ಯಾಶ್ ಕೌಂಟರ್, ಕ್ಯಾಶ್ ಬುಕ್ ಅಂದರೆ ಹಣವನ್ನು ಕೊಡುವಂತಹ ಅಥವಾ ನಗದುವನ್ನು ಕೊಡುವಂತಹ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಬರೆಯುವಂತಹ ಪುಸ್ತಕ ಇರುತ್ತೆ. ಎರಡಕ್ಕೂ ಬೇರೆ ಬೇರೆ ಪುಸ್ತಕಗಳಿರುತ್ತೆ ಸ್ಟೂಡೆಂಟ್ಸ್, ಎಲ್ಲನೂ ಒಂದೇ ಪುಸ್ತಕದಲ್ಲಿ ಬರೀತಾರೆ ಅಂತ ಅಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಇವಾಗೆಲ್ಲನೂ ಪುಸ್ತಕಗಳು ಕಡಿಮೆ ಆಗಿದೆ, ಎಲ್ಲನೂ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಮೋಸ್ಟ್ ಆಫ್ ಇಟ್ ರನ್ಸ್ ಆನ್ ಸಾಫ್ಟ್ವೇರ್ ಆ್ಯಂಡ್ ಕಂಪ್ಯೂಟರ್ ಆ್ಯಂಡ್ ಟ್ಯಾಲಿ, ಮೆನಿ ಅದರ್ ಡಿಫ್ರೆಂಟ್ ಕೈಂಡ್ ಆಫ್ ಅಡ್ವಾನ್ಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ಸಲ್ಲಿ ನಡೆಯುತ್ತೆ. ನೆಕ್ಸ್ಟು ಕರೆಂಟ್ ಅಕೌಂಟ್ ಲೆಡ್ಜರ್, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಲೆಡ್ಜರ್, ಫಿಕ್ಸ್ಡ್ ಡೆಪಾಸಿಟ್ ಲೆಡ್ಜರ್. ಇದೆಲ್ಲ ಖಾತೆಗಳು, ಕರೆಂಟ್ ಅಕೌಂಟು, ಸೇವಿಂಗ್ ಬ್ಯಾಂಕ್ ಅಕೌಂಟು, ಫಿಕ್ಸ್ಡ್ ಡೆಪಾಸಿಟು ಖಾತೆಗಳು. ಆಯಾ ಖಾತೆಗಳಿಗೆ ಸಪ್ರೇಟ್ ಆಗಿರುವಂತಹ ಲೆಡ್ಜರ್ ಪುಸ್ತಕಗಳನ್ನು ಮೇಂಟೈನ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಲೆಡ್ಜರ್ ಅಂದರೆ ಬ್ಯಾಂಕು ಇನ್ನೊಂದು ಕಡೆ ಬೇರೆ ಕಡೆ ಎಲ್ಲಾದರೂ ಹೂಡಿಕೆ ಮಾಡಿದರೆ ಅದಕ್ಕೆ ತಕ್ಕಂಥ ಲೆಡ್ಜರ್. ಕ್ಯಾಶ್ ಕ್ರೆಡಿಟ್ ಲೆಡ್ಜರ್. ಕ್ಯಾಶ್ ಕ್ರೆಡಿಟ್ ಲೆಡ್ಜರ್ ಅಂತ ಅಂದರೆ ಹೇಗೆ ಬ್ಯಾಂಕ್ಗೆ ಕ್ಯಾಶು ಲೋನ್ ಕೊಡ್ತಾರೋ ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕೊಡ್ತಾರೋ ಅದೇ ವ್ಯವಸ್ಥೆಯಲ್ಲಿ ಕ್ಯಾಶನ್ನು ಕೂಡ ಸಾಲದ ರೂಪದಲ್ಲಿ, ನಿಮ್ಮ ಕ್ಯಾಶ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೀರಾ. ಸೊ ಕ್ಯಾಶ್ ಕ್ರೆಡಿಟ್ ಅಂತ ಅಂದರೆ ನಗದನ್ನು ಸಾಲವಾಗಿ ಕೊಡುವಂತಹ ಒಂದು ವ್ಯವಸ್ಥೆ, ಅದಕ್ಕೆ ಸಪ್ರೇಟ್ ಲೆಡ್ಜರು. ಲೋನಿಗೆ ಸಪ್ರೇಟ್ ಲೆಡ್ಜರು. ಬಿಲ್ಸ್ ಡಿಸ್ಕೌಂಟ್ ಆ್ಯಂಡ್ ಪರ್ಚೇಸ್ ಲೆಡ್ಜರ್. ಓಕೆ, ಬಿಲ್ಸ್ ಅಂತ ಅಂದರೆ ನಿಮ್ಗೆ ಗೊತ್ತಿದೆ, ಈ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಅಂದರೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸಲ್ಲಿ ಯಾವಾಗ ಒಂದು ವ್ಯಾಪಾರಿಯು ಹಿ ಗೋಸ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ಟೈಮ್ ಬಿಲ್ಸನ್ನು ಡಿಸ್ಕೌಂಟ್ ಮಾಡ್ತಾರೆ. ಓಕೆ, ಬಿಲ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು, ಬ್ಯಾಂಕಿಂಗ್ ಇನ್ಸ್ಟ್ರೂಮೆಂಟು, ಅದಕ್ಕೆ ದುಡ್ಡಿರುತ್ತೆ.
ಸೊ ಅಂತಹ ಒಂದು ವಾಟ್ ಟು ಸೇ ಇನ್ಸ್ಟ್ರೂಮೆಂಟ್ಗೂ ಕೂಡ ಸಪ್ರೇಟ್ ಖಾತೆಯನ್ನು ಇಡ್ತಾರೆ. ಅದರಲ್ಲೂ ಬಿಲ್ಸನ್ನು ಕೊಂಡ್ಕೊಂಡಿರೋದಿರಬಹುದು, ಬಿಲ್ಸ್ನ ಕ್ಯಾಶ್ ಆಗಿ ಕನ್ವರ್ಟ್ ಆಗಿರೋದಿರಬಹುದು, ಎಲ್ಲ ಲೆಕ್ಕವು ಆ ಬಿಲ್ಸ್ ಡಿಸ್ಕೌಂಟಿಂಗ್ ರಿಜಿಸ್ಟರಲ್ಲಿ ಸಿಗುತ್ತೆ. ರೆಕರಿಂಗ್ ಡೆಪಾಸಿಟ್ ಇದು ಒಂದು ಬ್ಯಾಂಕಿನ ಖಾತೆಯ ಲೆಡ್ಜರು. ಕಸ್ಟಮರ್ ಅಕ್ಸೆಪ್ಟೆನ್ಸ್, ಎಂಡೋರ್ಸ್ಮೆಂಟ್ ಆ್ಯಂಡ್ ಗ್ಯಾರಂಟಿ ಲೆಡ್ಜರ್. ಕಸ್ಟಮರ್ ಅಕ್ಸೆಪ್ಟೆನ್ಸ್, ಎಂಡೋರ್ಸ್ಮೆಂಟ್ ಆ್ಯಂಡ್ ಗ್ಯಾರಂಟಿ ಯಾವ ಸಮಯದಲ್ಲಿ ಬರುತ್ತೆ ಅಂತ ಅಂದರೆ ಈ ಬಿಲ್ ಆಫ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾನ್ಸಾಕ್ಷನ್ ಮಾಡಿದಾಗ ಕೋಟಿಗಳಿರುತ್ತೆ. ಅಂಥ ಸಮಯದಲ್ಲಿ ಚೆಕ್ ಇರಬಹುದು, ಕ್ಯಾಶ್ ಇರ್ಬೋದು, ಅಕೌಂಟ್ ಟ್ರಾನ್ಸ್ಫರ್ ಇರ್ಬೋದು, ಆ ರೀತಿಯಾಗಿ ನಡೆಯೋದಿಲ್ಲ. ಓಕೆ, ಸೊ ಈ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್. ಆ ಸ್ವರೂಪದಲ್ಲಿ ಅದಕ್ಕೆ ತಕ್ಕಂಥ ಕಸ್ಟಮರ್ ಎಷ್ಟು ಜನ ಕಸ್ಟಮರ್ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾರೆ ಆ ಬಿಲ್ನ ಪೇ ಮಾಡೋದಕ್ಕೆ. ಆಮೇಲೆ ಆ ಬಿಲ್ನ ಎಂಡೋರ್ಸ್ ಅಂತ ಅಂದರೆ ಇನ್ನೊಬ್ಬರಿಗೆ, ಇವಾಗ ನನಗೊಂದು ಬಿಲ್ ಬಂದಿದೆ, ನಾನು ಎಗೆ ಕೊಡಬೇಕು. ಸೊ ನಾನು ಏನು ಮಾಡ್ತೀನಿ, ನನಗೆ ಬಂದಿರೋ ಬಿಲ್ಲನ್ನು ಎಗೆ ಹಿಂದ್ಗಡೆ ಅಥವಾ ಅದಕ್ಕೆ ಎಂಡೋರ್ಸ್ ಮಾಡಿ ಪೇ ಟು ಎ ಅಂತ ಬರೆದು ಸಿಗ್ನೇಚರ್ ಹಾಕ್ತೀನಿ. ಅದನ್ನು ಎಂಡೋರ್ಸ್ ಅಂತ ಕರಿತೇವೆ. ಆಮೇಲೆ ಗ್ಯಾರಂಟಿ ಲೆಡ್ಜರ್. ಗ್ಯಾರಂಟಿ ಅಂತ ಅಂದರೆ ಕೆಲವೊಂದು ಸತಿ ಗ್ಯಾರಂಟಿಗೋಸ್ಕರ ಸೆಕ್ಯೂರಿಟಿ ಅಮೌಂಟ್ ಕೊಟ್ಟಿರ್ತೀವಿ, ಅಡ್ವಾನ್ಸ್ ಕೊಟ್ಟಿರ್ತೀವಿ, ಗ್ಯಾರಂಟೀಸ್ ವಿಷಯಗಳು ಕೊಟ್ಟಿರ್ತೀವಿ. ಅಂತಹ ಇದಕ್ಕೆ ಇರುವಂತಹ ಲೆಡ್ಜರ್. ಗ್ಯಾರಂಟಿಯಾಗಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕೊಟ್ಟಿರ್ತಾರೆ ಕೆಲವೊಂದು ಸತಿ. ಸೊ ಅದಕ್ಕೆಲ್ಲಾನು ಇರುವಂತಹ ಲೆಡ್ಜರನ್ನು ನಾವು ಈ ಪರ್ಟಿಕ್ಯುಲರ್ ಲೆಡ್ಜರಲ್ಲಿ ಕಸ್ಟಮರ್ ಅಕ್ಸೆಪ್ಟೆನ್ಸ್ ಇರುತ್ತೆ, ಎಂಡೋರ್ಸ್ಮೆಂಟ್ ಇರುತ್ತೆ, ಗ್ಯಾರಂಟಿನೂ ಇರುತ್ತೆ. ನೆಕ್ಸ್ಟು ಅದರ್ ರಿಜಿಸ್ಟರ್ಸ್ ಆ್ಯಂಡ್ ಮೆಮೊರಾಂಡಮ್ ಬುಕ್ ಅಂತ ಕರಿತೀವಿ. ಇದರಲ್ಲಿ ಏನೇನು ಬರುತ್ತೆ ಅಂತ ಅಂದರೆ ಬಿಲ್ಸ್ ಫಾರ್ ಕಲೆಕ್ಷನ್ ಲೆಡ್ಜರ್. ಯಾವ ಒಂದು ಬಿಲ್ಲು ಇನ್ನೂ ಕಲೆಕ್ಟ್ ಆಗಬೇಕು, ಅದಕ್ಕೆ ಸಪ್ರೇಟಾಗಿ ಇಡ್ತೀವಿ. ಇದನ್ನು ಸಬ್ಸಿಡರಿ ಲೆಡ್ಜರ್ ಜೊತೆ ನಾವು ಇದು ಮಾಡೋದಿಲ್ಲ, ಕಂಬೈನ್ ಮಾಡೋದಿಲ್ಲ, ಇದು ಸಪ್ರೇಟ್ ಆಗಿರುತ್ತೆ. ಶೇರ್ ಸೆಕ್ಯೂರಿಟಿ ಲೆಡ್ಜರ್. ಶೇರ್ ಸೆಕ್ಯೂರಿಟಿ ಅಂತ ಅಂದರೆ ಬ್ಯಾಂಕಿಂಗ್ ಶೇರ್ಸು. ಓಕೆ, ಬ್ಯಾಂಕಲ್ಲಿರುವಂತಹ ಎಷ್ಟು ಜನ ಶೇರ್ ಹೋಲ್ಡರ್ಸ್ ಇರ್ತಾರೋ ಅದರ ದಾಖಲೆಗಳೆಲ್ಲನೂ ನಿಮ್ಮ ಶೇರ್ ಸೆಕ್ಯೂರಿಟಿ ರಿಜಿಸ್ಟರಲ್ಲಿ ಸಿಗುತ್ತೆ. ಜ್ಯುವೆಲರಿ ರಿಜಿಸ್ಟರ್. ಎಷ್ಟೋ ಜನ ಜ್ಯುವೆಲರಿನೂ ಕೂಡ ಬ್ಯಾಂಕಲ್ಲಿ ಇಟ್ಟಿರ್ತಾರೆ, ಅಡಮಾನಕ್ಕೆ ಜ್ಯುವೆಲರಿ ಇಟ್ಟಿರ್ತಾರೆ. ಸೊ ಅದಕ್ಕೆ ಸಪ್ರೇಟಾಗಿ ರಿಜಿಸ್ಟರ್ ಇರುತ್ತೆ. ನೆಕ್ಸ್ಟು ಡಿ ರಿಜಿಸ್ಟರ್. ನೀವು ಬ್ಯಾಂಕಲ್ಲಿ ಮುಂಚೆ ಎಲ್ಲ ನಾವು ಎಕ್ಸಾಮ್ಸ್ ಎಲ್ಲ ಬರೀಬೇಕು ಅಂತ ಅಂದರೆ ವಿ ಆರ್ ಸಪೋಸ್ ಟು ಟೇಕ್ ಡಿ ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಜೊತೆಯಲ್ಲಿ ನಾವು ಅದನ್ನು ಅಪ್ಲಿಕೇಶನ್ ಜೊತೆಯಲ್ಲಿ ಈ ಡಿಮಾಂಡ್ ಡ್ರಾಫ್ಟ್ನ ಹಾಕಿ ಪೋಸ್ಟ್ ಮಾಡೋದು ಇರ್ತಾ ಇತ್ತು. ಈಗ ನಿಮಗೆ ಎಲ್ಲನೂ ಆನ್ಲೈನ್ ಪೇಮೆಂಟ್ ಇರೋದ್ರಿಂದ ಡಿ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ಸಪ್ರೇಟ್ ಆಗಿರುವಂಥ ರಿಜಿಸ್ಟರ್. ನೆಕ್ಸ್ಟು ಸ್ಟೇಫ್ ಕಸ್ಟಡಿ ರಿಜಿಸ್ಟರ್ ಅಂತ ಅಂದರೆ ಬ್ಯಾಂಕಲ್ಲಿ ನೀವು ಅಮೂಲ್ಯವಾದ ವಸ್ತುಗಳನ್ನು, ಮನೆಯಲ್ಲಿ ಸೇಫ್ಟಿ ಇಲ್ಲ ಅಂತ ಅಂದರೆ ಬ್ಯಾಂಕ್ ಒಂದು ಖಾತೆ ಕೊಡುತ್ತೆ. ಆ ಪರ್ಟಿಕ್ಯುಲರ್ ಅಕೌಂಟು ಅಲ್ಲಿಗೆ ಬ್ಯಾಂಕಲ್ಲೇ ಇರುತ್ತೆ, ಸೆಕ್ಯೂರ್ಡ್ ಆಗಿರುತ್ತೆ. ಅದರಲ್ಲಿ ಕೆಲವರು ಬಾಂಡ್ ಪೇಪರ್ಸ್ ಇಡ್ತಾರೆ, ಗೋಲ್ಡು ಸಿಲ್ವರ್ ಆ ಥರ ಐಟಮ್ಸ್ಗಳಿರ್ತಾರೆ, ಜ್ಯುವೆಲ್ರಿ ಇಡ್ತಾರೆ. ಸೊ ಅದಕ್ಕೆ ಅನುಗುಣವಾಗಿರುವಂತಹ ಸೇಫ್ಟಿ ಕಸ್ಟಡಿ ರಿಜಿಸ್ಟರ್ಸ್ಗಳು ಇರುತ್ತೆ. ಸ್ಟ್ಯಾಂಡಿಂಗ್ ಆರ್ಡರ್ ರಿಜಿಸ್ಟರ್. ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಅಂದರೆ ಕೆಲವೊಂದು ಕಸ್ಟಮರ್ಗೆ ಈ ಪರ್ಟಿಕ್ಯುಲರ್ ಮಂತಲ್ಲಿ 5th ನನಗೆ LIC ಪೇಮೆಂಟ್ ಮಾಡಿ, 6th ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡಿ ಅಂತ ಸ್ಟ್ಯಾಂಡಿಂಗ್ ಆರ್ಡರ್ ಕಸ್ಟಮರ್ಸ್ ಕೊಟ್ಟಿರ್ತಾರೆ. ಅಂಥದಕ್ಕೆ ಸಪ್ರೇಟ್ ರಿಜಿಸ್ಟರನ್ನು ಮೇಂಟೈನ್ ಮಾಡ್ತಾರೆ. ಸೊ ಇದು ಕೂಡ ಅದರ್ ರಿಜಿಸ್ಟರ್ ಅಥವಾ ಇನ್ನಿತರ ಅಥವಾ ಮೆಮೊರಾಂಡಮ್ ಬುಕ್ಕಲ್ಲಿ ಬರುತ್ತೆ. ನೆಕ್ಸ್ಟು ಡಿಸಾನರ್ ಆಫ್ ಚೆಕ್ ರಿಜಿಸ್ಟರ್. ಸುಮಾರು ಸತಿ ಚೆಕ್ ಡಿಸಾನರ್ ಅಂತ ಅಂದರೆ ಬೌನ್ಸ್ ಆಗೋದು, ದುಡ್ಡು ಇಲ್ದಿರೋ ಕಾರಣ ಚೆಕ್ ಬೌನ್ಸ್ ಆಗೋದು. ಅಂಥ ಸಿಚುವೇಷನಲ್ಲಿ ಡಿಸಾನರ್ ಚೆಕ್ ರಿಜಿಸ್ಟರ್ ಏನಾಗುತ್ತೆ ಅಂತ ಅಂದರೆ ಯಾವ ಚೆಕ್ಕು ಡಿಸಾನರ್ ಆಗಿದೆಯೋ ಅದೆಲ್ಲನೂ ಕೂಡ ಆ ಪರ್ಟಿಕ್ಯುಲರ್ ರಿಜಿಸ್ಟರಲ್ಲಿ ನಾವು ಇಡ್ತೀವಿ. ನೆಕ್ಸ್ಟು ಲೆಟರ್ ಆಫ್ ಕ್ರೆಡಿಟ್ಟು. ಇದು ಒಂದು ಬ್ಯಾಂಕಿನಲ್ಲಿ ಕೊಡುವಂತಹ ಇನ್ಸ್ಟ್ರೂಮೆಂಟ್. ಇಟ್ಸ್ ಆಲ್ಸೋ ಅನದರ್ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್. ಅದಕ್ಕೆ ಸಪ್ರೇಟಾಗಿ ರಿಜಿಸ್ಟರ್. ಲಾಕರ್, ನಿಮ್ಗೆ ಗೊತ್ತಿದೆ ಬ್ಯಾಂಕಲ್ಲಿ ಲಾಕರ್ ಪ್ರಾವಿಷನ್ಸ್ ಇದೆ. ಸೇಫ್ ಕಸ್ಟಡಿಗೆ ಒಂದು ರಿಜಿಸ್ಟರ್ ಇರುತ್ತೆ, ಲಾಕರ್ ಸೆಕ್ಯೂರಿಟಿಗೆ ಒಂದು ರಿಜಿಸ್ಟರ್ ಇರುತ್ತೆ. ಅದಕ್ಕೆ ಲಾಕರು ಎಷ್ಟು ಜನ ಕಸ್ಟಮರ್ಸ್ ಹತ್ರ ಇದೆ, ಎಷ್ಟು ವರ್ಷದಿಂದ ಇದ್ದಾರೆ, ಅದಕ್ಕೆ ರೆಂಟ್ ಎಷ್ಟು ಬಂದಿದೆ, ಕಂಪ್ಲೀಟ್ ದಾಖಲೆ ಈ ಲಾಕರ್ ರಿಜಿಸ್ಟರಲ್ಲಿ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಟು ಫೈನಲ್ ಅಕೌಂಟ್ಸ್. ಓಕೆ, ಇಷ್ಟುವರೆಗೂ ಬುಕ್ಸ್ ಆಫ್ ಬ್ಯಾಂಕಿಂಗ್ ಕಂಪನೀಸ್ ನೋಡಿದ್ರೆ, ನೆಕ್ಸ್ಟು ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪನಿ. ಈ ಬ್ಯಾಂಕಿಂಗ್ prepares, or every bank prepares their account according to the Banking Regulation Act 1949. The final accounts of bank are in vertical format. The final accounts consist of income statement, balance sheet. They are having 16 schedules, 16 schedules in the final accounts of bank. What is this which tells you ಅಂತ ಅಂದರೆ ಈ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಅಂದರೆ, ನೀವು ಇಷ್ಟುವರೆಗೂ
ಫಸ್ಟು BCom ತಿಳ್ಕೊಂಬಂದಿರ್ತೀರ. ದೇರ್ ಆರ್ ಸೋ ಮೆನಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇರಬಹುದು, ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಇರ್ಬೋದು, ಕಂಪನಿ ಅಕೌಂಟ್ಸ್ ಇರ್ಬೋದು. ಇದು ಕಂಪನಿ ಅಕೌಂಟ್ಸಲ್ಲೇ ಬ್ಯಾಂಕಿಂಗ್ ಕಂಪನಿ ಅವ್ರ ಅಕೌಂಟ್ಸನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಯಾವ ಕಾನೂನ ಮೇರೆಗೆ ಇವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949. ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಮಾತ್ರ ಅಲ್ಲ, RBI ಕೂಡ ಇದಕ್ಕೆ RBI ಗೈಡ್ಲೈನ್ಸು ಕೂಡ ಎಲ್ಲ ಬ್ಯಾಂಕುಗಳಿಗೂ ಅನ್ವಯಿಸುತ್ತೆ. ಅಕಾರ್ಡಿಂಗ್ ಟು ದಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಅಂದರೆ ಬ್ಯಾಂಕು ಯಾವಾಗಲೂ ಕೂಡ ವರ್ಟಿಕಲ್ ಫಾರ್ಮ್ಯಾಟು ಯೂಸ್ ಮಾಡಬೇಕು. ವರ್ಟಿಕಲ್ ಅಂತ ಅಂದರೆ ಈ ಥರ ಉದ್ದ ಅಡ್ಡ ಅಲ್ಲ. ಓಕೆ, ಅಡ್ಡದಲ್ಲಿ ನಾವು ಮುಂಚೆ ಲಯಬಿಲಿಟಿ ಅಮೌಂಟ್, ಅಸೆಟ್ ಅಮೌಂಟ್ ಅಂತ ಬರೀತಾ ಇದ್ವಿ. ಆದರೆ ಇದರಲ್ಲಿ ವರ್ಟಿಕಲ್ ಆಗಿ ನಾವು ಬರಿಬೇಕಾಗುತ್ತೆ. ಕ್ಯಾಪಿಟಲ್, ಲಯಬಿಲಿಟಿ, ಅದಾದ ನಂತರ ಟೋಟಲ್, ಆಮೇಲೆ ಅಸೆಟ್ಗಳೆಲ್ಲ ಬರೆದ್ಮೇಲೆ ಟೋಟಲ್ ಎರಡೂ ಟ್ಯಾಲಿ ಆಗಬೇಕು. ಸೊ ಇದನ್ನು ನಾವು ವರ್ಟಿಕಲ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಸೊ ಈ ಫೈನಲ್ ಅಕೌಂಟ್ಸನ್ನು 2 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಒಂದು ಇನ್ಕಮ್ ಸ್ಟೇಟ್ಮೆಂಟ್, ಎರಡನೇದು ಬ್ಯಾಲೆನ್ಸ್ ಶೀಟ್. ಈ ಎರಡೂ ನಾವು ಮಾಡಬೇಕು ಅಂತ ಅಂದರೆ ವರ್ಕಿಂಗ್ ನೋಟ್ಸ್ ಅಂತ ಮಾಡಬೇಕು ಸ್ಟೂಡೆಂಟ್ಸ್. ಆ ವರ್ಕಿಂಗ್ ನೋಟ್ಸೇ ಇದು 16 ಶೆಡ್ಯೂಲ್ಸು. ಒಂದೊಂದು ಅಸೆಟ್ಗೂ ಒಂದೊಂದು ಲಯಬಿಲಿಟಿಗೂ ಬ್ಯಾಂಕಲ್ಲಿ ಶೆಡ್ಯೂಲ್ಸ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಶೇರ್ ಕ್ಯಾಪಿಟಲ್ ಫಸ್ಟ್ ಶೆಡ್ಯೂಲ್. ಶೇರ್ಗೆ ಅನುಗುಣವಾಗಿ ಬ್ಯಾಂಕು ಶೇರನ್ನು ಫ್ಲೋಟ್ ಮಾಡುವಂಥ ಮಾಹಿತಿ ಎಲ್ಲನೂ ಶೇರ್ ಕ್ಯಾಪಿಟಲ್ ಅಲ್ಲಿ ಇರುತ್ತೆ. ಈಕ್ವಿಟಿ ಶೇರ್ ಇರಬಹುದು, ಪ್ರಿಫರೆನ್ಸ್ ಶೇರ್ಸ್ ಇರಬಹುದು, ಅಥವಾ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು. ಯಾವುದಾದ್ರೂ ಶೇರ್ ರಿಲೇಟೆಡ್ ಇನ್ಫಾರ್ಮೇಷನ್, ಬ್ಯಾಂಕು ಸಾಲ ತಗೊಂಡಿರೋದು ಪಬ್ಲಿಕ್ಕಿಂದ, ಆ ಮಾಹಿತಿ ಎಲ್ಲ ನಿಮಗೆ ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ 1ನಲ್ಲಿ ಸಿಗುತ್ತೆ. ಓಕೆ, ಸೊ ಈ ಕಂಪ್ಲೀಟ್ ಫೈನಲ್ ಅಕೌಂಟ್ಸು ಶೆಡ್ಯೂಲಿನ ಮೇರೆಗೆ ಡಿವೈಡ್ ಆಗಲಾಗುತ್ತೆ ಯಾವಾಗಲೂ. ಸೊ ನೀವು ಎಕ್ಸಾಮಿನೇಷನ್ಗೆ ಏನು ಮಾಡಬೇಕು ಅಂತ ಅಂದರೆ ಶೆಡ್ಯೂಲನ್ನು ಕರೆಕ್ಟಾಗಿ ಜ್ಞಾಪಕ ಇಟ್ಕೋಬೇಕು, ಅರ್ಥ ಮಾಡಿಕೊಂಡು ಜ್ಞಾಪಕ ಇಟ್ಕೋಬೇಕು. ಆ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತ ಅಂದರೆ ನೀವು ಅದನ್ನು ಮರೆಯೋದೇ ಇಲ್ಲ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಶೆಡ್ಯೂಲ್ಸ್ ಬಗ್ಗೆ ನಾನು ಇನ್ನೂ ಕ್ಲಿಯರಾಗಿ ಏನೇನು ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಸೆಷನಲ್ಲಿ ನಾವು ಏನೇನು ಕಲ್ತ್ಕೊಂಡ್ವಿ, ಬ್ಯಾಂಕಲ್ಲಿ ಇರುವಂತಹ, ಬ್ಯಾಂಕ್ ಮೇಂಟೈನ್ ಮಾಡುವಂತಹ ಬುಕ್ಸ್, ಪ್ರೈಮರಿ ರಿಜಿಸ್ಟರ್, ಸಬ್ಸಿಡರಿ ರಿಜಿಸ್ಟರ್, ಅದರ್ ರಿಜಿಸ್ಟರ್ ಅಥವಾ ಮೆಮೊರಾಂಡಮ್ ಬುಕ್ಕು, ಮತ್ತು ಫೈನಲ್ ಅಕೌಂಟ್ಸು ಯಾವ ರೀತಿ ಬ್ಯಾಂಕಲ್ಲಿ ಮಾಡ್ತಾರೆ. ಫೈನಲ್ ಅಕೌಂಟ್ಸಲ್ಲಿ 2 ಪ್ರಮುಖವಾದ ಸ್ಟೇಟ್ಮೆಂಟ್ಸ್ಗಳು, ಒಂದು ಇನ್ಕಮ್ ಸ್ಟೇಟ್ಮೆಂಟು, ಎರಡನೇದು ಬ್ಯಾಲೆನ್ಸ್ ಶೀಟ್, ಆಮೇಲೆ ಸ್ಕೆಡ್ಯೂಲ್ಸ್. ಇದೆರಡನ್ನ ಮಾಡೋದಕ್ಕೆ ನಾವು ಶೆಡ್ಯೂಲ್ಸನ್ನ ವರ್ಕಿಂಗ್ ನೋಟ್ ಮುಖಾಂತರ ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಈ ಇನ್ಕಮ್ ಸ್ಟೇಟ್ಮೆಂಟು ನಥಿಂಗ್ ಬಟ್ ಯುವರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಅಂದರೆ ಏನು ಅಂತ ತಿಳ್ಕೊಬೇಡಿ. ಇನ್ಕಮ್ ಸ್ಟೇಟ್ ಅಂದರೆ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮ್ಯಾಟ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್.